ಇದ್ರಿಂದ ಈಚೆ ಬರಕ್ಕಿಲ್ಲ. ಬರ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಬರಕ್ ನಾನ್ ಬಿಡಕ್ಕಿಲ್ಲ. ಅಲ್ಲಿ ಅವ್ರ ಪರಿಸ್ಥಿತಿ ಏನಾಗೋದು ಅಂತ ನೆನ್ಸ್ಕೊಂಡ್ರೇನೆ ಭಯ ಆಯ್ತೈತೆ ಸರು. ಕೊಡೋಣ ಇಲ್ಲಿ ಕೊಡೋಣ. ಕುಡಿಯೋಣ. ಇಲ್ಲಿಗೆ ನಾನು ಬಂದಿದ್ದ ಕೆಲ್ಸ ಮುಗೀತು. ಅಣ್ಣ ಒಂದ್ ನಿಮಿಷ ಬಂದೆ. ಅತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಸರಿ ಆಯ್ತದೆ. ಅವ್ವ ಅತ್ತೆ, ನಾನು ಸಾವಿತ್ರಿ ಒಸಿ ಚಲುರ ಓಡ್ಬತ್ತೀವಿ. ಆ ಪಾಪದವನ್ ಮನೆಗೆ ನೀವ್ಯಾಕೆ ಓದಿರಿ? ಅವ್ವ ನಾವೇನೋ ಅವ್ನ ಮನೆ ಸಂಬಂಧ ಬೆಳ್ಸಕ್ ಹೋಯ್ತಾ ಇಲ್ಲ. ಉಳ್ಕೊಂಡಿರೋ ಚೂರು ಪಾರು ಸಂಬಂಧವ ಕಳ್ಕೊಂಡ್ ಬರಕ್ ಹೋಯ್ತಾ ಇದೀವತ್ತೆ. ಅತ್ತೆ, ಸಂಬಂಧ ಇಲ್ದೇ ಇರೋರ್ತವ ನಮ್ಮನೆ ಒಡವೆ ಯಾಕಿರ್ಬೇಕು ಹೇಳಿ? ನನ್ ನೆಮ್ಮದಿನೇ ಕಿತ್ಕೊಂಡು ಹೋಗವಳೆ. ಇನ್ನು ಒಡವೆದೇನು? ಅನಿಷ್ಟ ಕಳೀತು, ಗ್ರಾಚಾರ ಬಿಟ್ಟೋಯ್ತು ಅಂತ ಸುಮ್ಕಿದ್ ಬಿಡಿ. ಅತ್ತ ಹೇಳ್ತಾ ಇರೋದು ಸರಿಯಾಗದೆ ಈಶ್ವರಿ. ಈಗ ಒಡವೆ ಕಟ್ಕೊಂಡು ಏನಾಗ್ಬೇಕಾಗೈತೆ? ಹಾಳಾಗೋಗ್ಲಿ. ಹೂ ಕಣವ, ಅವಳಾಗ್ಲಿ ಆ ಕುಡ್ಕ ಆಗ್ಲಿ ಏನ್ ಬೆವ್ರ ಸುರಿಸಿ ಸಂಪಾದನೆ ಮಾಡಿದ್ರ ಇವಳು? ಅವಳೇನು ಒಳ್ಳೆ ಕೆಲ್ಸ ಮಾಡೋಳೆ ಅಂತ ಬಿಟ್ಬಿಡು ಅಂದ್ಯಾ? ನಮ್ ಮನೆ ಸಂತೋಷ ಕಿತ್ಕೊಂಡವಳು ಯಾವ್ದೇ ಕಾರಣಕ್ಕೂ ಖುಷಿಯಾಗಿರ್ಬಾರ್ದು. ನೀವ್ ಹೇಳೋದು ಸರಿ. ಕಂಡೋರ್ ಮನೆ ಸ್ವತ್ತನ್ನ ನಾವ್ಯಾಕೆ ಇಟ್ಕೋಬೇಕು ಅನ್ನೋ ಜ್ಞಾನ ಅವ್ರಿಗೂ ಇರ್ಬೇಕಲ್ವೇ? ಅಮ್ಮಮ್ಮ, ಅದೆಲ್ಲ ಮಾನಮರ್ವಾದೆ ಇರೋರ್ಗೆ. ಮೂರು ಬಿಟ್ಟೋರ್ಗೆ ಪಾಲಿಗೆ ಬಂದದ್ದೇ ಪಂಚಾಮೃತ ಅನ್ಕೊಂಡು ಗುಳುಂ ಸ್ವಹ ಮಾಡ್ಕೊಬಿಡ್ತಾರಷ್ಟೇ. ಅದು ಅಲ್ದೇನೆಯ ಅಮ್ಮಮ್ಮ, ನಾಳಿಕೆ ಈ ಒಡವೆ ನೆಪ ಇಟ್ಕೊಂಡು ಅವ್ರು ಯಾರು ನಮ್ಮ ಮಟ್ಟಿ ತಕ್ ಬರ್ಬಾರ್ದು ಅಂದ್ರೆ ಇವ್ರಿಬ್ರು ಹೋಗಿ ನಮ್ಮ ಒಡವೆನ ಇಸ್ಕೊಂಡ್ ಬಂದ್ಬಿಡ್ಬೇಕು. ಸರಿ, ಹೋಗಿ ಅವನ್ನೆಲ್ಲ ಇಸ್ಕೊಂಡ್ ಬರೋದ್ರ ಜೊತೆಗೆ ಅವಳ ನೆರಳು ಈ ಅಟ್ಟಿ ಮೇಲೆ ಬೀಳ್ಬಾರ್ದು ಅಂತ ಹೇಳ್ ಬನ್ನಿ. ನೀನೇನ್ ತಲೆ ಕೆಡ್ಸ್ಕೊಬೇಡ ಕಣವ, ನಾನು ಹೇಳ್ತೀನಿ. ಅದ್ಕೆ ಬಾ ಹೋಗುವ ಬನ್ನಿ. ಅಯ್ಯೋ ಗೌಡ್ರೆ, ನೀವು ತಂದಿರೋ ಉಡುಗೊರೆ ಮಡ್ಗಕ್ಕೆ ಜಾಗ ಇಲ್ಲ. ಇನ್ನೇನ್ ತಂದಿದ್ದೀರಾ ನೀವು ಮತ್ತೆ? ತಕಳಮ್ಮಿ ನೋಡು. ನೋಡಮ್ಮಿ, ಇದೇನ್ ಗೌಡ್ರೆ, ಮಕ್ಳ ಹಾಕೊಳ್ಳೋ ಶೂ, ಬಟ್ಟೆ, ಕೊಂಬೆ, ಆಟ ಸಾಮಾನೆಲ್ಲ ತಂದಿದ್ದೀರಾ? ಏನ್ ಸಮಾಚಾರ? ಅಮ್ಮೆ ಇವೆಲ್ಲ ಚಿಕ್ಕ ಮಕ್ಳು ಹಾಕೊಳಂಗ್ ಇದ್ದಾವೆ ಅಲ್ಲ ಅಮ್ಮೆ, ಚಿಕ್ಕ ಮಕ್ಳವೇ. ನೋಡಿಲಿ, ಇದೆಲ್ಲ ಕುಯ್ ಕುಯ್ ಅಂತದೆ. ಇನ್ನು ಕೆಲವೆಲ್ಲ ಆಟ ಆಡಕ್ಕೆಲ್ಲ ಸಂದಾಗಿರ್ತದೆ. ಗೌಡ್ರೆ, ಕೂಲ್ ಸುಟ್ಟೋಕ್ಕಿಂತ ಮುಂಚೆ ಕುಲಾವಿ ಹೊಲ್ಸೋದನ್ನ ಕೇಳಿದೀವಿ. ಆದ್ರೆ ನೀವು ನೋಡಿದ್ರೆ ಕುಸಿ ಬಿಸಿಯ ಹೇಳೋಕ್ಕಿಂತ ಮುಂಚೆನೆಯ ಇದನ್ನೆಲ್ಲ ಹೊತ್ಕೊಂಡ್ ಬಂದಿದ್ದೀರಾ. ಇನ್ನು ನಾನ್ ತಾಯಿ ಆಯ್ತಾ ಇದೀನಂತ ಗೊತ್ತಾದ್ರೆ ಇನ್ನೇನೇನ್ ತರ್ಬೇಡ.
ಅಮ್ಮೆ ಅವತ್ತಿನ ದಿವಸ ನಿಂಗೆ ಪಲ್ಲಕ್ಕಿ ಮೇಲೆ ಎತ್ಕೊಂಡ್ ಮೆರೆಸ್ಬಿಡದಯ್ಯ. ಗೌಡ್ರೆ ನಾನೇನಾದ್ರೂ ತಾಯಿ ಆದ್ರೆ ನಿಮ್ಗೆ ಆಟೋನ್ ಸಂತೋಷ ಆಯ್ತದೆ. ಅದನ್ನೇನಮ್ಮ ಹಿಂಗ್ ಕೇಳ್ತಾ ಇದ್ದಿ? ಶಿವರಾಮೇಗೌಡ್ರು ಮೊಮ್ಮಗ. ಈ ಭದ್ರೇಗೌಡನ್ ವಾರಸ್ದಾರ ಅಟ್ಟಿಗ್ ಬತ್ತಾವನೆ ಅನ್ನೋದ್ಕಿನ್ನ ಖುಷಿಯಾದ ವಿಚಾರ ಏನಮ್ಮಿ ಅದೇ? ಅದನ್ನ ಬರೀ ಬಾಯಿ ಮಾತಾಗ ಹೇಳಕ್ ಆಗಲ್ಲ ಕಣಮ್ಮಿ. ನಿಮ್ಮ ಆಸೆ ಅಟ್ಟಿಯವ್ರೆಲ್ರೂ ಆಸೆನುವೆ ನನಗ್ ಗೊತ್ತಾಯ್ತದೆ ಗೌಡ್ರೆ. ನೀವ್ ಏನು ಯೋಚನೆ ಮಾಡ್ಬೇಡಿ. ಇನ್ನು 1 ವರ್ಷ ಆಟೆಯ ಜೂನಿಯರ್ ಭದ್ರೇಗೌಡ್ರನ್ನ ನಿಮಗ್ ಕೊಡ್ತೀನಿ ಬಿಡಿ. ಅಮ್ಮಿ ಈ ಮಾತ್ ಕೇಳಿ ನಂಗೆ ಏಟ್ ಖುಷಿ ಆಯ್ತೈತೆ ಅಂದ್ರೆ ಆ ದಿನ ಅಕ್ಷಣ ಯಾವಾಗ ಬರ್ತದೋ ಅಂತ ಕಾಯ್ತಾವನ್ ಕಣಮ್ಮಿ. ಹಂಗೇನಾರ ಬಂತು ಅನ್ಕೋ, ಬತ್ತಾನವ್ವ ಭೂಪ ಅನ್ಕೊಂಡು ಮೀಸೆ ತಿರ್ಕೊಂಡ್ ಓಡಾಡ್ಬಿಡ್ತೀನಿ ಕಣಮ್ಮಿ. ನಮ್ಮಪ್ಪನ ಅಳಿಮಯ್ಯ. ಗೌಡ್ರೆ ಮದ್ವೆ ನಿಲ್ಸ್ಬೇಕು ಅಂತ ಪೊಲೀಸ್ರಿಗೆ ಫೋನ್ ಮಾಡಿದ್ದು ನಾನೇಯ. ನನ್ ಕಣ್ಣು ಮುಂದೆ ಕಾಣಿಸ್ಬೇಡ. ಏನ್ ಗೌಡ್ರೆ ನಿಮ್ಮಪ್ಪ ಈ ಜೈಲಿಗೆ ಹೋಗೋಕ್ ಕಾರಣ ನಾನೇಯ. ಒಂದ್ ತಗೋ ಅಂತ ಹೇಳ್ತಿಲ್ವೇನೆ, ಹೋಗಿ ಮಸ್ಕಾತಿ. ನಿಮ್ಮಪ್ಪಯ್ಯ ಎಲ್ರು ಮುಂದ್ಗುಟ್ಟುವೆ ಅವಮಾನ ಅನ್ಭವಿಸಿ ಜೈಲಲ್ಲಿ ಆಟ ಎಲ್ಲ ಕಷ್ಟ ಪಡೋದಕ್ ಕಾರಣ ನಾನೇಯ ಗೌಡ್ರೆ. ಹೇಳ್ತಾವ್ ಕೇಳು, ನಂಗ್ ಕೋಪ ಬರ್ಸ್ಬೇಡ. ನಂಗ್ ಕೋಪ ಬಂದ್ರೆ ನಮ್ ಮನ್ಸಾಗಿರಕಿಲ್ಲ. ಗೌಡ್ರೆ ನೀವು ನಿಮ್ಮ ಅಟ್ಟಿಯವರು 6 ತಿಂಗಳು ನೋವು ಅನ್ಭವಿಸೋದಕ್ ಕಾರಣ ನಾನೇಯ. ನಂಬಿಕೆ ದ್ರೋಹಿ, ನಮ್ ನೆಮ್ಮದಿ ಕಿತ್ಕೊಂಡ್ರು ನಯ ವಂಚಕಿ. ಸುಮ್ಕೆ ಹೊಟ್ಟೋಗು, ಇಲ್ಲ ಅಂದ್ರೆ ಸುಮ್ಕೆ ಬಿಡಕ್ಕಿಲ್ಲ. ಗೌಡ್ರೆ ವಿದ್ಯಾ, ಅವ್ವ ನನ್ಗವ್ರ ಸ್ಯಾನೆ ನೆನ್ಪಾಯ್ತವ್ರೆ. ಈಗ್ಲೇ ಅವ್ರನ್ನ ನೋಡಿ ಅವ್ರ ಕುಟೆ ಮಾತಾಡಿಕ್ ಕ್ಷಮೆ ಕೇಳ್ಬೇಕಂತ ಅನಿಸ್ತಾ ಇದೆ ಕಣವ್ವ. ಈಗಿರೋ ಪರಿಸ್ಥಿತಿಲಿ ಅದ್ ಹೆಂಗವ ಸಾಧ್ಯ ಆದಿತ್ತು? ಅದ್ ನನಗ್ ಅರ್ಥ ಆಯ್ತದೆ ಕಣವ್ವ. ಆದ್ರೆ ಅಲ್ಲ ಅವ್ರು ಏನ್ ಮಾಡಾರು ಅಂತ ಸ್ಯಾನೆ ಆತಂಕ ಆಯ್ತೈತೆ. ನೋಡವ, ಚಕ್ರ ತಿರುಗ್ದಂಗೆಲ್ಲ ಕಾಲ ಬದ್ಲಾಯ್ತದೆ. ಇವತ್ತಿರೋ ಕಷ್ಟಗಳೆಲ್ಲ ಕರ್ಗಿ ಅಳಿಯಂದ್ರ ಮನ್ಸು ಕರ್ಗೋ ಟೈಮ್ ಬರ್ತದೆ. ಅವತ್ ಅಳಿಯಂದ್ರು ನಿನ್ನ ಖಂಡಿತ ಕ್ಷಮಿಸಿ ಒಪ್ಕೋತಾರ ಕಣವ. ಅಲ್ಲಿ ಗಂಟ ನೀನು ನಂಬಿಕೆ ಕಳ್ಕೊಂಡಂಗೆ ತಾಳ್ಮೆಯಿಂದ ಇರ್ಬೇಕು. ಆ ದಿನ ಇವತ್ತೇ ಬಂದ್ರೆ ಏಟ್ ಸಂದಾಗಿರ್ತದಲ್ಲೇನವ್ವ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ ಕಣವ. ಸರಿ ಬಾ, ಕತ್ಲೆಯಲ್ಲಿ ಒಬ್ಳೆ ಕುಂತ್ಕೋಬೇಡ. ಅವ್ವ
ಯಾಕೋ ಒಂಟಿಯಾಗಿರ್ಬೇಕಂತ ಅನಿಸ್ತಾ ಇದೆ. ನಾನು ಆಮೇಕಿಂದ ಬರ್ತೀನಿ, ನೀನ್ ಹೋಗು. ಸರಿ, ಹುಷಾರು, ಜಾಸ್ತಿ ಹೊತ್ತಿರ್ಬೇಡ. ಎಲ್ಲ ಸರಿ ಇದ್ದು ನಿಮ್ಮಪ್ಪ ನನ್ನ ಜೊತೆಯಲ್ಲಿ ಇದ್ದಿದ್ರೆ ಏಟ್ ಸಂದಾಗಿರೋದು. ಅವ್ವ, ದೊಡ್ಡ ಮನೆಯಿಂದ ಕಾರ್ ಬಂದದೆ. ಕುದ್ಕೆ ಕೊಯ್ದ್ಬಿಟ್ಲು ಅವ್ರಿಗೆ. ಅವ್ರಿಗೆ ಭದ್ರಮಾಮ, ಏನಂತಿ? ಕೂತ್ಕ. ಅವಳು ಮೋಸ್ಗಾತಿ ಅಲ್ವೇ? ನಂಗೆ ನಂಬಿಸಿ ಕುದ್ಕೆ ಕುಯ್ಲಿಲ್ವೇ? ಅವಳು ಲೇಟೆಲ್ಲ ನಂಬಿದ್ವಿ ಅಲ್ವೇ ವಿನಂತಿ? ಹ್ಞೂ ಭದ್ರಮಾಮ, ಅಂತ ವಂಚಕೆ ಬಗ್ಗೆ ನೆನ್ಸ್ಕೊಂಡು ನೀನ್ ಯಾಕೆ ಹಿಂಗ್ ಕೊರಗ್ತಾ ಇದ್ಯಾ? ಅವಳೆಂತವಳು ಅಂತ ಗೊತ್ತಾದ್ಮ್ಯಾಕೆ ಅವಳನ್ನ ಮನ್ಸಿಂದ ಕಿತ್ತು ಬಿಸಾಕು. ಅಂತವಳಿಗೋಸ್ಕರ ನೀನ್ ಯಾಕೆ ಮಾಮ ತಲೆ ಕೆಡ್ಸ್ಕೊಂಡಿದ್ಯಾ? ಅವಳು ಲೇಟ್ ನಂಬಿದ್ದೆ, ನಮ್ಮೆಲ್ಲರಿಗೂ ನಂಬಿಸಿ ಕುದ್ಕೆ ಕುಯ್ದ್ಬಿಟ್ಲು. ಅಂತ ದ್ರೋಹಿಗೋಸ್ಕರ ನೀನ್ ನೋವು ತಿಂತಾ ಇದ್ರೆ ನಿಂಗೋಸ್ಕರನಿರೋ ನಮ್ಗೆಲ್ಲ ಎಷ್ಟ್ ನೋವಾಯ್ತದೆ ಯೋಚನೆ ಮಾಡು ಮಾಮ. ಮೋಸ ಮಾಡ್ಲೇಬೇಕು ಅಂತ ಮೋಸದಾರಿ ನೀನು ನಮ್ಗೆಲ್ಲ ನೋವು ಕೊಟ್ಟಿಯಾ? ನೀನಿಲ್ಲಿ ಒದ್ದಾಡ್ತಾ ಇದ್ರೆ ಅಲ್ಲಿ ಮಾವ ಎಷ್ಟು ನೋವು ಪಡ್ತಾವ್ರೆ ಗೊತ್ತೇ? ಅವ್ರನ್ನ ಇಂಥ ಪರಿಸ್ಥಿತಿಲಿ ನೋಡಕ್ ಆಯ್ತಾ ಇಲ್ಲ ಮಾಮ. ತಿಟ್ಟ ವಿನಂತಿ, ನಾನ್ ಮಾಡಿರೋ ತೆಪ್ಪಿಂದಾಗಿ ಅಪ್ಪಯ್ಯ ನೋವು ಅನ್ಬೋಸಂಗಾಯ್ತು. ಮನ್ಸ್ಗಾಗಿರೋ ನೋವ್ನ ನಾನು ಹೆಂಗ್ ಸರಿ ಮಾಡ್ಲಿ ಹೇಳು? ಮಾಮ, ನಾನ್ ಸರಿ ಮಾಡ್ತೀನಿ. ಇದ್ರಲ್ಲಿ ನಿನ್ ತೆಪ್ಪೇನು ಇಲ್ಲ ಅಂತ ನಾನ್ ಅವ್ರಿಗೆ ಅರ್ಥ ಮಾಡಿಸ್ತೀನಿ. ಅವ್ರ ಮನಸ್ಸನ್ನ ನಾನ್ ಸರಿ ಮಾಡ್ತೀನಿ ಮಾವ. ತಿಟ್ಟವಾಗ್ಲೂ ನೀನ್ ಸರಿ ಮಾಡ್ತೀಯ ವಿನಂತಿ? ನಾನ್ ಮಾತ್ ಕೊಡ್ತೀವಿ ತಾನೆ. ಮಾವ ಸರಿ ಹೋಗ್ಬೇಕು, ಅವ್ರು ಊಟ ಮಾಡ್ಬೇಕು ಅಂದ್ರೆ ನೀನ್ ಇವಾಗ ಊಟ ಮಾಡ್ಬೇಕು. ಬೇಡ ವಿನಂತಿ, ನಂಗೆ ಊಟ ಸೇರ್ತಾ ಇಲ್ಲ, ನಂಗೆ ಹಸಿವಿಲ್ಲ. ಅಲ್ಲ ಮಾಮ, ನೀನೇ ಅವಳ ಮೋಸ್ಕಾತಿ ಅಂದ್ಬಿಟ್ಟು ಅವಳಿಗೋಸ್ಕರ ನೀನೇ ಊಟ ಮಾಡಕ್ಕಿಲ್ಲ ಅಂದ್ರೆ ನಿಂಗೋಸ್ಕರ ಮಾವನ್ಗೋಸ್ಕರ ನನ್ಗೋಸ್ಕರ ಊಟ ಮಾಡಕ್ಕಿಲ್ವೇ? ಹ್ಞೂ ಮಾಮ, ನೀನ್ ಊಟ ಮಾಡೋ ಗಂಟ ನಾನು ಮಾಡಕ್ಕಿಲ್ಲ. ನೀವೆಲ್ಲ ಕೇಟ್ ಒಳ್ಳೆಯವರು. ಅವಳೊಬ್ಳೆಯ ಮೋಸ್ಕಾತಿ ನಮ್ಮನ್ನೆಲ್ಲ ನಂಬಿಸಿ ಮೋಸ ಮಾಡ್ಬಿಟ್ಲು. ನಂಬಿಸಿ ಕತ್ಕೊಯ್ದ್ಬಿಟ್ಲು. ಮೋಸ್ಕಾತಿ ನ್ಯಾಯ ವಂಚಿಕೆ.
ನಮಸ್ಕಾರ. ಈಗ ಬಂದ್ರೆ ಅಮ್ಮ ಬನ್ನಿ ಕೂತ್ಕೊಳ್ಳಿ. ಈ ನಾಟಕ ಸಾಕು. ನೀವು ನಾಟಕ ಮಾಡಿ ಸ್ಟೇಜು ಅಲ್ಲ, ನೋಡಕ್ ಬಂದಿರೋ ಪ್ರೇಕ್ಷಕರು ನಾವಲ್ಲ. ಯಾಕೆ ಹಿಂಗ್ ಮಾತಾಡ್ತಿದ್ದೀರಿ? ಅಟ್ಟಿಗ್ ಬಂದ್ ಸಂಬಂಧಿಕರನ್ನ ಕೂತ್ಕೊಳ್ಳಿ ಅನ್ನೋ ತಪ್ಪೆ. ನಾವಿಲ್ ಕುಂತ್ಕೊಂಡು ನಿಮ್ ತವ ಉಪಚಾರ ಮಾಡಿಸ್ಕೊಂಡು ಸಂಬಂಧ ಬೆಳ್ಸಕ್ ಬಂದಿಲ್ಲ. ಇರೋ ಸಂಬಂಧನ ಮುರ್ಕೊಂಡು ತಾಳಿ ಶಾಸ್ತ್ರ ಮಾಡನಾಗ ಒಡವೆ ಕೊಟ್ವಿ ತಾನೆ, ಅದನ್ನ ಈಸ್ಕೊಂಡೋಗಕ್ ಬಂದಿದ್ದೀವಿ. ಅಲ್ಲೇ ಏನೋ ಕೆಟ್ಟಗಳಿಗೆ ನಡಿಬಾರ್ದು ನಡೆದೋಯ್ತು, ಅದನ್ನೇ ಮನ್ಸ್ನಲ್ಲಿ ಮಾಡಿಕೊಂಡು ತಿಳಿದವ್ರದ್ ನೀವೇ ಹಿಂಗ್ ಮಾತಾಡಿದ್ರೆ ಹೆಂಗೆ ಅಮ್ಮೋರೆ? ಓಹೋ, ಇನ್ನೇನ್ ಮಾತಾಡ್ದೆ? ಎಲ್ಲಾ ಒಡವೆಗಳನ್ನು ನೀವೇ ಮಡಿಕಬೇಕು ಅನ್ಕೊಂಡಿದ್ರಾ? ಸಿಕ್ಕುದ್ರೆ ಸೀರುಂಡೆ ಅಂತವ ಬಡದ್ ಬಾಯಿಗೆ ಹಾಕೊಂಡ್ಬಿಡ್ಬೇಕು ಅಂತ ಯೋಚನೆ ಅವ್ವ ಎಲ್ಲಾ ಒಡ್ವೆನು ತಕೊಂಬಾರವ. ಹೋಗವ. ನೀವ್ ಕೊಟ್ಟಿರೋ ಒಡವೆ ಇದ್ರಲ್ಲೇ ಇದೆ, ತಕೊಳ್ಳಿ. ಸಾವಿತ್ರಿ, ಈಗ ಇವಳ ಮೈ ಮೇಲಿರೋ ಒಡವೆ ನಾವ್ ಕೊಟ್ಟಿದ್ದೆ ಅಲ್ವೇ? ಅದ್ಗೆ ಬೆಲೆನೆ ಕಟ್ಟಕ್ ಆಗದೆ ಇರೋ ಆಸ್ತಿ ಅಂದ್ರೆ ನಮ್ ಗೌಡ್ರು ಬಿರುತಿ. ಅದು ಒಂದ್ ನನ್ ಪಾಲಿಗೆ ಸಿಕ್ಬಿಟ್ರೆ ಅಷ್ಟೇ ಸಾಕು. ಈ ಒಡವೆ ಯಾವ್ದು ನನಗ್ ಬೇಡ. ಆ ಉಂಗ್ರನು ಕೊಡು, ಅದನ್ ಬೇರೆ ಸ್ಪೆಷಲ್ ಆಗಿ ಹೇಳ್ಬೇಕೆ? ಕೊಡು. ಕೊಡು. ನೋಡಿ, ಇದನ್ನ ನಮ್ ಗೌಡ್ರು ಸಹಾನೆ ಬೇರೆ ನನಗ್ ಕೊಟ್ಟಿದ್ದು. ಇದನ್ನ ಒಂದನ್ನ ಬಿಟ್ಬಿಡಿ. ಪ್ರೀತಿ ಪಡ್ಕೊಳಕ್ಕೂ ಯೋಗ್ಯತೆ ಬೇಕು. ನಿನ್ಗದ?
ಬೇರೆ ಏನಿದದು? ಆ ಕಾಲುಂಗನು ಬಿಚ್ಕೊಡು.